ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವ್ದು ಕಾಲ್ ಬರ್ತಿದೆ. ನಾವು ಮಾತ್ರ ಹಿಂಗೆ ನಿಂತಿದ್ದೀವಿ. ಟೈಮ್ ಮಾತ್ರ ಎಷ್ಟು ಫಾಸ್ಟಾಗಿ ಓಡ್ತಾ ಇದೆ ಸೀತಾ. ಐಸೋ ವಿಶ್ ಈ ಪ್ರಪಂಚನೇ ಈ ಪಾಸ್ ಮಾಡಲ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಸೀತಾ. ತುಂಬಾ ಚೆನ್ನಾಗಿರ್ತಿತ್ತು. ಫಸ್ಟ್ ಕಾಲ್ ಅಟೆಂಡ್ ಮಾಡಿ ಹೋಗಿ. ಕಾಲ್ ತಾನೇ, ನಾನು ಫಸ್ಟ್ ರೆಡಿ ಆಗ್ಬಿಡ್ತೀನಿ. ರಾಮ್ ಯಾರೋ ಕಾಲ್ ಮಾಡ್ತಿದ್ದಾರೆ. ಸೀತಾ ಅವ್ರು ಹೇಳಿ 10 ನಿಮಿಷ ರೆಡಿ ಆಗ್ಬಿಟ್ಟು ನಾನೇ ಕಾಲ್ ಮಾಡ್ತೀನಿ ಅಂತ ಹೇಳಿ. ಓಕೆ. ಹಾ ಹಲೋ. Hello, Meghasham here. ಹಲೋ, ನಾನು ರಾಮ್ ವೈಫ್ ಸೀತಾ. Oh, Sihi's mother. ಹಾ, ಸಿಹಿ ಅಮ್ಮ ನಾನು. ನಾನು ರಾಮ್ ಫ್ರೆಂಡ್. ಗೊತ್ತು, ಅವರು ನಿಮ್ಮ ಬಗ್ಗೆ ತುಂಬಾ ಮಾತಾಡ್ತಿರ್ತಾರೆ. Hope something good? ರಾಮ್ ಫ್ರೆಂಡ್ ಅಂದಮೇಲೆ ಅವ್ರು ಯಾವಾಗಲೂ ಒಳ್ಳೇದೇ ಮಾತಾಡ್ತಾರೆ. Wonderful. ನಿಮ್ಮ ಗಂಡದ ಬಗ್ಗೆ ಎಷ್ಟು ಅಭಿಮಾನ ನಿಮಗೆ. ಲವ್ಲಿ. ಐ ಥಿಂಕ್ ಐ ಶುಡ್ ಮೀಟ್ ಯು. ನಿಮ್ಮನ್ನು, ರಾಮ್ನ ಅಂಡ್ ದ ಮೋಸ್ಟ್ ಸ್ವೀಟ್ ಲಿಟಲ್ ಚೈಲ್ಡ್ ಆನ್ ಅರ್ತ್ ಸಿಹಿ, ನಿಮ್ಮ 3 ಜನನ್ನು ಮೀಟ್ ಮಾಡಬೇಕು. ಖಂಡಿತ ಭೇಟಿ ಮಾಡೋಣ. ಏಯ್ ಶ್ಯಾಮ, ಹೇ ರಾಮ್, ನೀನ್ ಯಾವಾಗ ಡಿಟೆಕ್ಟಿವ್ ಕೆಲಸ ಮಾಡೋದಕ್ಕೆ ಶುರು ಹಚ್ಕೊಂಡೆ? ಅಲ್ಲ ನಿಂಗೆ ನನ್ನ ಮಗಳಿಗೆ ಪರಿಚಯ? ಹೇ ಎಂತ ಕೋಇನ್ಸಿಡೆನ್ಸ್ ಗೊತ್ತೇನೋ. ಪ್ರತಿದಿನ ಮೀಟ್ ಮಾಡ್ತಾ ಇದ್ದೆ, ಪ್ರತಿದಿನ ಇನ್ಸುಲಿನ್ ಶಾಟ್ಸ್ ಕೊಡ್ತಾ ಇದ್ದೆ, ಆದ್ರೂ ನಿನ್ನ ಮಗಳೇ ಅಂತ ಗೊತ್ತೇ ಆಗಿಲ್ಲ ನೋಡು. ವಾಟ್? ಸಿಹಿಗೆ ಬೋರ್ಡಿಂಗ್ ಸ್ಕೂಲಲ್ಲಿ ಇನ್ಸುಲಿನ್ ಕೊಡ್ತಾ ಇದ್ದೆ ಡಾಕ್ಟರ್ ನೀನಾ? ಯಾ ಮ್ಯಾನ್. ನಿಜನಾ? ಸಿಹಿ ಅಂತೂ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ಲು. ಡಾಕ್ಟರ್ ಅಂಕಲ್ ಮ್ಯಾಜಿಕ್ ಮಾಡ್ತಾರೆ, ನೋವೇ ಆಗದಿರೋ ಥರ ಇಂಜೆಕ್ಷನ್ ಕೊಡ್ತಾರೆ ಅಂತ. ವಾವ್, ಸಿಹಿ ನನ್ನ ಬಗ್ಗೆ ಹೇಳಿದಲ್ಲ. ಹ್ಞೂ, ಕರ್ಕೊಂಬಂದಾಗಿಂದ ಬರೀ ನಿಮ್ದೇ ಜಪ ಮಾಡ್ತಿದ್ದಾಳೆ. ನಿಮಗೆ ಬಾಯ್ ಹೇಳಿಲ್ಲ ಅಂತ ಬೇಜಾರು ಕೂಡ ಮಾಡ್ಕೊಂಡಿದ್ದಾಳೆ. ಹೌ ಸ್ವೀಟ್ ಆಫ್ ಹರ್. ನನ್ನನ್ನು ನೆನೆಸ್ಕೊಂಡ್ಲಲ್ಲ, ಎಲ್ಲಿ ಮರ್ತೋಗ್ಬಿಟ್ಟಿದ್ದಾಳೋ ಅಂತ ಅಂದ್ಕೊಂಡಿದ್ದೆ. ಶಿ ಈಸ್ ಸಚ್ ಅ ಪ್ರೆಷಸ್ ಚೈಲ್ಡ್. ಐ ಆಮ್ ಟು ಜೆಲಸ್ ಆಫ್ ಯು ಅಂಡ್ ರಾಮ್. ನನಗಿಂತ ಮಗು ಇಲ್ವಲ್ಲ. ಅದಂತೂ ನಿಜ. ಅವಳಂತ ಮಗಳು ನನಗೆ ಸಿಗಲ್ಲ, ನನ್ನಂತ ಅಪ್ಪ ಕೂಡ ಇನ್ಯಾರಿಗೂ ಸಿಗಲ್ಲ. ಯಾ, ಐ ಅಗ್ರಿ. ಇದೆಲ್ಲ ಸಿಹಿಯಲ್ಲಿ ನಾನು ಮಾತಾಡ್ಬೋದಾ? ಶ್ಯಾಮ, ಅವಳ ಜೊತೆ ಅಷ್ಟು ಈಸಿ ಆಗಲ್ಲ ಮಾತಾಡೋದಕ್ಕಾಗಲ್ಲ. ಅವಳ ಜೊತೆ ಮಾತಾಡಬೇಕು, ನೋಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನೀನ್ ಮನೆಗೆ ಬರಬೇಕು. ಯಾವಾಗ ಬರ್ತೀಯ ಅಂತ ಹೇಳು ಫಸ್ಟ್. ಹೇ, ಸಿಹಿನೇ ನಿನ್ನ ಮಗಳು ಅಂತ ಗೊತ್ತಾದ್ಮೇಲೆ ನಿಮ್ಮ ಮನೆಗೆ ಬರ್ದೇ ಇರ್ತೀನಾ? ಮೋಸ್ಟ್ಲಿ ನೀನು ಕರಿದೇ ಅದು ಬರ್ತೀನಿ ನನ್ನಪ್ಪ. ಲೊಕೇಶನ್ ಕಳಿಸು, ಆದಷ್ಟು ಬೇಗ ಶಾಲಿನಿ ಕರ್ಕೊಂಡ್ ಬರ್ತೀನಿ. ದಟ್ಸ್ ಲೈಕ್ ಅ ಗುಡ್ ಬಾಯ್. ಬಾಯ್ ಕಣೋ, ಬಾಯ್. ಸಿ ಯು ಮ್ಯಾನ್, ಸಿ ಯು. ಬೆಸ್ಟ್ ಫ್ರೆಂಡ್ ಗೊತ್ತಾ? ಸಿಹಿ, ಅಕಸ್ಮಾತ್ ನಿನ್ ತಮ್ಮ ಹುಟ್ಟಿದ್ರೆ ಒಳ್ಳೇದಾಗುತ್ತಲ್ವಾ? ನನ್ನ ತಮ್ಮನಿಗೆ ನಾನು ಡಾಲ್ಸ್ ಎಲ್ಲ ಕೊಡ್ತೀನಿ, ಅವನ ಜೊತೆ ಆಟ ಆಡ್ತೀನಿ, ಟೈಮ್ ಸ್ಪೆಂಡ್ ಮಾಡ್ತೀನಿ, ಚೆನ್ನಾಗಿರುತ್ತಲ್ವಾ? ಹೌದಾ? ಆದ್ರೆ ನನ್ಗೆ ಹಾಗೆ ಅನ್ನಿಸ್ತಾ ಇಲ್ವಲ್ಲ. ನಿನ್ ತಮ್ಮ ಅಕಸ್ಮಾತ್ ಹುಟ್ಟಿದ್ರೆ ನಿಮ್ಮ ಅಪ್ಪ ಅಮ್ಮ ನಿಂಗೆ ಟೈಮ್ ಕೊಡೋಕ್ಕಾಗಲ್ಲ. ಹೌದಾ? ನಿನ್ ತಮ್ಮ ಹುಟ್ಟಿದ ಅಂತ ಇಟ್ಕೋ, ಅವ್ನು ನೋಡ್ಕೋಬೇಕು, ಅವನನ್ನು ಮುದ್ದು ಮಾಡಬೇಕು, ಅವನಿಗೆ ತಿನ್ನಿಸ್ಬೇಕು, ಅವನಿಗೆ ಸ್ನಾನ ಮಾಡಿಸ್ಬೇಕು, ಅವನಿಗೆ ಎಲ್ಲ ಮಾಡ್ತಾ ಇದ್ರೆ ನಿನ್ನನ್ನು ಯಾರು ನೋಡ್ಕೋತಾರೆ? ಪಾಪ ನಮ್ಮ ಸಿಹಿ ಪುಟ್ಟ ಒಬ್ಳೆ ಆಗೋಗ್ತಾಳಲ್ಲ. ಹೌದಾ? ಅಪ್ಪ ಅಪ್ಪ, ನಿಮ್ಮ ಅಪ್ಪನ ಯಾಕೆ ಕರ್ತಿದ್ಯಾ? ಗೂಗಲ್ ಯಾಕಲ್ಲ? ಅಪ್ಪ, ಯಾಕೋ ಕಿರ್ಚ್ಕೋತಿದ್ಯಾ? ಬಡ್ಡಿ ಬಂಗಾರಮ್ಮ ಆಂಟಿ ಹೇಳಿದ್ರು ನಮ್ಗೆ ತಮ್ಮ ಆದ್ಮೇಲೆ ನಿನ್ಗೆ ಮತ್ತೆ ಸೀತಮ್ಮನ್ಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ ಅಂತೆ. ಹೌದಾ? ಯಾರು ಹೇಳಿದ ತರ? ಬಡ್ಡಿ ಬಂಗಾರಮ್ಮ ಆಂಟಿ. ಎಲ್ಲಿದ್ದಾರೆ ಅವರು? ಅಲ್ಲಿದ್ದಾರೆ. ಅಪ್ಪು, ಅದೇನು ಅಂತಂದ್ರೆ ಚಿಕ್ಕಿ, ಅನಿ ಹುಟ್ಟಿದ ಮೇಲೆ ನಿಮ್ಗೆ ನನ್ನ ಮೇಲೆ ಯಾವ ತರ ಪ್ರೀತಿ ಕಡಿಮೆ ಆಗಿದ್ಯಾ? ಈಗ ಯಾರಾದ್ರೂ ಬಂದು ನಿಮಗೆ ನನ್ನ ಮೇಲೆ ಜಾಸ್ತಿ ಪ್ರೀತಿನಾ ಅಥವಾ ಅನಿ ಮೇಲೆ ಜಾಸ್ತಿ ಪ್ರೀತಿನಾ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಇದೆಯಾ?
ಇಲ್ಲ, ಯಾಕಂದ್ರೆ ನೀವಿಬ್ರು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀರಾ. ಅಂಡ್ ಯು ಗ್ರೇಟ್, ಐ ಆಮ್ ನಾಟ್ ಗ್ರೇಟ್, ಐ ಆಮ್ ನಾಟ್ ಅ ಹೀರೋ. ಬಟ್ ಸಿಹಿ ಮೇಲೆ ಒಂಚೂರು ಪ್ರೀತಿ ಕಡಿಮೆ ಆದ್ರೂ ನನ್ಗಿಷ್ಟ ಆಗಲ್ಲ. ಅಂಡ್ ಯು ನೋ ಮಿ ವೆರಿ ವೆಲ್ ಚಿಕ್ಕಿ. ಅದಕ್ಕೆ ತಾನೇ ನೀವು ಹೇಳ್ತಾ ಇರೋದು ಯಾವ ತಮ್ಮನೂ ಬೇಡ ಅಂತ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ತಾತ ಬೇರೆ ಸಿಹಿ ಮುಂದೆನೆ ಮೊಮ್ಮಗು ಬೇಕು ಅಂತೆಲ್ಲ ಹೇಳ್ತಿದ್ದಾರೆ. ಸಿಹಿಗದ ಅರ್ಥ ಏನು ಅಂತಾನೂ ಗೊತ್ತಾಗ್ತಿಲ್ಲ, ಅವಳಿಗೆ ಅರ್ಥ ಮಾಡೋಕ್ಕೆ ಟ್ರೈ ಮಾಡಿಸ್ತಾ ಇದ್ದೀನಿ. ಆದರೂ ರಾಮ, ಪಾಪ ನಮ್ಮ ಸಿಹಿ ಪುಟ್ಟ ಕೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಈ ವಿಚಾರದಲ್ಲಿ ನಾನಂತೂ ಲಿಟಲ್ ಚಾಂಪ್ ಕಡೆನೆ ಅವಳ ಟೀಮಲ್ಲಿ ಆಡ್ತೀನಿ. ಓಕೆ ಚಿಕ್ಕಿ, ಏನಾಯ್ತು ಚಿಕ್ಕಿ? ವಾಟ್ಸ್ ರಾಂಗ್? ಏನಿಲ್ಲ ಅಪ್ಪು, ನಿನ್ನೆತ್ತಾಡಿಸ್ದವಳು, ನಿನ್ನನ್ನು ಸಾಕ್ದವಳು, ನಿನ್ನ ಮಗುನ ಎತ್ತಾಡಿಸ್ಬೇಕು ಅನ್ನೋ ಆಸೆ ನನಗಿರಲ್ವೇನೋ? ಆದ್ರೆ ಇವೆಲ್ಲದ್ರ ಮುಂದೆ ಮಾವಯ್ಯನ ಲಾಜಿಕ್ಕು ಹೊರಕಾಗಲ್ಲ ಅಪ್ಪು. ನಿನಗೆ ಸಿಹಿನ ಬಿಟ್ಟು ಬೇರೆ ಯಾವ ಮಗು ಹತ್ರನೂ ಆ ಒಂದು ಪ್ರೀತಿನ ಹಂಚ್ಕೊಳ್ಳೋದಕ್ಕಾಗಲ್ಲ ಅಂತ ನನಗೆ ಗೊತ್ತಾಗುತ್ತೆ ಅಪ್ಪು. ಮಾವಯ್ಯನ್ಗೆ ಹೇಗಿದನ್ನೆಲ್ಲ ತಿಳಿ ಹೇಳೋದು? ಅದಕ್ಕೆ ಸಿಹಿಗೆ ತಮ್ಮ ಬೇಡ ಅಂತ ಆ ಕಂದಂಗ ಅರ್ಥ ಮಾಡಿಸೋಣ ಅಂತ ಹೋದೆ ಕಣೋ. ನೋಡಪ್ಪು, ನೀನು ಖುಷಿಯಾಗಿರ್ಬೇಕು, ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನೋ. ಅದು ನನಗೆ ಅರ್ಥ ಆಗಲ್ವ ಚಿಕ್ಕಿ, ಇವಳಿಗೆ ಅರ್ಥ ಮಾಡಿಸ್ಬೇಕಷ್ಟೆ. ಚಿಕ್ಕಿ, ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ ಚಿಕ್ಕಿ ಪ್ಲೀಸ್. ನೀವು ಹತ್ರ ನನಗೆ ಅಳು ಬರುತ್ತೆ. ಸಿಹಿ ಪುಟ್ಟ, ಅಪ್ಪ ಹೇಳಿದ್ದನ್ನು ಕೇಳಿಸ್ಕೊಂಡ್ಯಾ? ತಮ್ಮ ಪಾಪು ಇನ್ ಮುಂದೆ ಬರೋದಿಲ್ಲ. ಆ ದೇವರು ಬೇಕಿದ್ರೆ ವರ ಕೊಟ್ಬಿಡ್ತಾನೆ, ಆದ್ರೆ ನಿಮ್ಮಪ್ಪ ನೋ ಚಾನ್ಸ್. ಅಪ್ಪ ನನಗೆ ಕೇಳಿದ್ದೆಲ್ಲ ಕೊಡ್ತಾರೆ, ತಮ್ಮನ್ನೂ ಕೊಡ್ತಾರೆ. ನೀನು ಏನೇ ಹಠ ಮಾಡಿದ್ರು ಸಾರಿ ಕಂದ, ತಮ್ಮ ಪಾಪು ನಿನಗೆ ಬರಲ್ಲ. ಬಂದೇ ಬರ್ತಾನೆ. ಬೆಟ್ಸ್? ಬೆಡ್ಸೆ, ನನ್ನ ತಮ್ಮ ಬಂದೇ ಬರ್ತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.